ಇನ್ನೆಷ್ಟು ದಿನ ಅಂತ ಕೊಡಗಿನ ಜನ ಕಾಡಾನೆ ದಾಳಿಗೆ ಕಾರ್ಮಿಕ ಬಲಿ, ಕಾಡಾನೆ ದಾಳಿಗೆ ಬೆಳೆಗಾರ ಸಾವು, ಕಾಡಾನೆ ದಾಳಿಗೆ ವಿದ್ಯಾರ್ಥಿ ದುರ್ಮರಣ, ಇಂತಹ ಸುದ್ದಿಗಳನ್ನು ಕೇಳಬೇಕು, ಇಂತಹ ಸಾವುಗಳನ್ನು ಲೆಕ್ಕ ಹಾಕೊಂಡು ಕೂರಬೇಕು. ಮೃತರ ಕುಟುಂಬಕ್ಕೆ ದೊಡ್ಡ ಮೊತ್ತದ ಪರಿಹಾರ ಬೇಕು ಅಂತ ಆಗ್ರಹಿಸ್ತಾರೆ, ಅಥವಾ ಸರ್ಕಾರಿ ಉದ್ಯೋಗ ಬೇಕು ಅಂತ ಆಗ್ರಹಿಸ್ತಾರೆ. ಇದನ್ನು ನಾವು ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಅದರ ಜೊತೆಗೆ ಗಟ್ಟಿ ಧ್ವನಿಯಾಗಿ ನಮ್ದು ಮೊಳಗಬೇಕಾಗಿದ್ದು ಸಮಸ್ಯೆಗೆ ಶಾಶ್ವತ ಪರಿಹಾರ ಬೇಕು ಅನ್ನುವಂತಹ ಆಗ್ರಹವನ್ನು ನಾವು ಆ ಸಂದರ್ಭವನ್ನು ಉಪಯೋಗಿಸಿಕೊಂಡು ನಾವು ಮೊಳಗಿಸಬೇಕಾಗುತ್ತೆ. ಅಧ್ಯಯನ ಪ್ರವಾಸ ಅಂತ ಮಾಡ್ತಿರಲ್ಲ, ಶಾಸಕರನ್ನ ಕಳಿಸ್ತೀರಿ, ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಕಳಿಸ್ತಿರೋ ಗೊತ್ತಿಲ್ಲ, ಆದರೆ ಜನಪ್ರತಿನಿಧಿಗಳು, ಶಾಸಕರು, ಸಚಿವರನ್ನಂತೂ ವಿದೇಶಗಳಿಗೆ ಕಳಿಸ್ತೀರಿ. ಅಧ್ಯಯನ ಪ್ರವಾಸದ ನೆಪದಲ್ಲಿ ಪ್ರವಾಸ ಹೋಗಿ ಬರ್ತಾರೆ. ಇಂಥ ವಿಚಾರದಲ್ಲಿ ಪ್ರವಾಸಕ್ಕೆ ಕಳಿಸ್ಬೋದಲ್ಲ ಅವ್ರನ್ನ. ರಾಜ್ಯದಲ್ಲಿ ಅರಣ್ಯ ಇಲಾಖೆ ಅನ್ನುವಂಥದ್ದು ಒಂದು ಇದೆ, ಅದಕ್ಕೆ ಒಬ್ಬರು ಸಚಿವರು ಇದ್ದಾರೆ ಅನ್ನೋದು ಗೊತ್ತಿದೆ ಎಲ್ರಿಗೂ. ಆದರೆ ಯಾರೋ ಒಬ್ಬನ ಸಮಸ್ಯೆ ಅಲ್ಲ, ಕಾಂಗ್ರೆಸ್ ಅವನ ಸಮಸ್ಯೆ ಅಲ್ಲ, BJP ಅವನ ಸಮಸ್ಯೆ ಅಲ್ಲ, JDSನವನ ಸಮಸ್ಯೆ ಅಲ್ಲ, ಅಥವಾ ಇನ್ಯಾವುದೋ ಸಂಘಟನೆಯವನ ಸಮಸ್ಯೆ ಅಲ್ಲ. ಆನೆಗಳಿಗೆ ಕಾಂಗ್ರೆಸ್ ಗೊತ್ತಿಲ್ಲ, BJP ಗೊತ್ತಿಲ್ಲ, JDS ಗೊತ್ತಿಲ್ಲ, ಶ್ರೀಮಂತ ಗೊತ್ತಿಲ್ಲ, ಬಡವ ಗೊತ್ತಿಲ್ಲ, ಕಾರ್ಮಿಕ ಗೊತ್ತಿಲ್ಲ. ವಿಶೇಷವಾಗಿ ಮಲೆನಾಡು ಭಾಗದ ಮಂದಿ, ಕೊಡಗಿನ ಮಂದಿ ಈ ಸಮಸ್ಯೆಯಿಂದ ಮುಕ್ತಿ ಸಿಕ್ಕಿದ್ರಂತೂ ನಿಮ್ಮನ್ನ ದೇವರ ರೀತಿಯಲ್ಲಿ ಪೂಜಿಸ್ತಾರೆ. ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು? ಸ್ನೇಹಿತರೆ ನಮಸ್ಕಾರ, ನಾನು ಕಿಶೋರ್ ರೈ, ಕತ್ತಲೆ ಕಾಡು. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ, ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಿದೆ ಅದನ್ನು ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಕೊಡಗು ಜಿಲ್ಲೆಯಲ್ಲಿ ಯಾವ ರೀತಿ ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಕಾಡಾನೆ ದಾಳಿಯಿಂದ ಮೃತಪಡ್ತಿರುವಂಥವರ ಸಂಖ್ಯೆ ಲೆಕ್ಕ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಏನು ಬೇಡ, 2026 ಜನವರಿಯಿಂದ ಇಲ್ಲಿಯವರೆಗೆ ಅಂದರೆ ಆಲ್ಮೋಸ್ಟ್ 2.5 ತಿಂಗಳು. ಈ 2.5 ತಿಂಗಳ ಅವಧಿಯಲ್ಲಿ 5 ಜನ ಮೃತಪಟ್ಟಿದ್ದಾರೆ. 5 ಮಂದಿ ಬೆಳೆಗಾರರು, ಕಾರ್ಮಿಕರು, ಮಹಿಳೆಯರು, ಮಕ್ಕಳು, ಲೆಕ್ಕ ಇಲ್ಲ. ಆನೆಗೆ ಯಾರಾದ್ರೇನಂತೆ, ಎದುರು ಸಿಕ್ಕವ್ರನ್ನ ತುಳ್ಕೊಂಡು ಹೋಗೋದಷ್ಟೇ. ಇದಕ್ಕೆ ಕೊನೆ ಇಲ್ವಾ? ಇದು ಇವತ್ತು ನೆನ್ನೆಯ ಸಮಸ್ಯೆ ಅಲ್ಲ, ದಶಕದಿಂದಲೂ ಕೂಡ ಈ ಕಾಡಾನೆ ಮಾನವ ಸಂಘರ್ಷ ನಡ್ಕೊಂಡು ಬರ್ತಾ ಇದೆ. ಅದರ ಕಾರಣಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋದರೆ ಬೇರೆ ಬೇರೆ ರೀತಿಯಲ್ಲಿ ನಾವು ಮಾತಾಡ್ಬೋದು. ಕಾಡನ್ನು ನಾವು ಅತಿಕ್ರಮಿಸಿಕೊಂಡಿದ್ದೇವೆ, ವನ್ಯಜೀವಿಗಳ ವಾಸಸ್ಥಾನವನ್ನು ನಾವು ಆಕ್ರಮಿಸಿಕೊಂಡಿದ್ದೇವೆ, ಅವುಗಳು ಇನ್ನೆಲ್ಲಿಗೆ ಹೋಗಬೇಕು, ಪ್ರಾಣಿಗಳ ಸಂಖ್ಯೆ, ವನ್ಯ ಪ್ರಾಣಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಅವುಗಳ ಕಾರಿಡಾರ್ ದಿಕ್ಕು ತಪ್ಪಿದೆ, ಕಾರಿಡಾರ್ಗೆ ನಾವು ಅಡ್ಡಗಾಲ ಹಾಕಿದ್ದೇವೆ. ಇಂತಹ ಅನೇಕ ವಿಶ್ಲೇಷಣೆಗಳು ಮಾಡ್ಬೋದು. ಆದರೆ ವಾಸ್ತವದಲ್ಲಿ ನಾವು ಯೋಚನೆ ಮಾಡಿದಾಗ ಸದ್ಯಕ್ಕೆ ಮನುಷ್ಯ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾನೆ, ಪ್ರಾಣಿಗಳು ಕೂಡ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾವೆ. ಆದರೆ ಮನುಷ್ಯನ ಜೀವಕ್ಕೆ ಪ್ರಾಣಿಗಳು ಕಂಟಕವಾಗಿದ್ದಾವೆ ಅಂತ ಹೇಳಬೇಕಾಗುತ್ತೆ. ಜನವರಿ 1ರಿಂದ ನಿನ್ನೆ ಮಾರ್ಚ್ 12ರವರೆಗೆ 5 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಅಂತ ಹೇಳಿದೆ. ಜನವರಿ 1ಕ್ಕೆ, ಈ ವರ್ಷದ ಆರಂಭದ ದಿನವೇ, ಮೊದಲ ದಿನವೇ ಸೋಮವಾರಪೇಟೆ ತಾಲೂಕಿನ ಗಣಗೂರಿನಲ್ಲಿ ಪೊನ್ನಪ್ಪ ಎಂಬುವರ ಮೇಲೆ ಕಾಡಾನೆ ದಾಳಿ ಮಾಡುತ್ತೆ. 61 ವರ್ಷದ ಪೊನ್ನಪ್ಪ ಅವರು ಬಲಿಯಾಗ್ತಾರೆ. ಜನವರಿ 29ಕ್ಕೆ, ಅದೇ ತಿಂಗಳು, ಸಿದ್ದಾಪುರದಲ್ಲಿ ಲತೀಫ್ ಎಂಬುವರ ಮೇಲೆ, 72 ವರ್ಷ ಲತೀಫ್ ಎಂಬುವರ ಮೇಲೆ ಕಾಡಾನೆ ದಾಳಿಯಾಗುತ್ತೆ. ಅವರು ಕೂಡ ಕೊನೆಯುಸಿರನ್ನು ಎಳಿತಾರೆ. ಫೆಬ್ರವರಿ 28 ಮದೆನಾಡುವಿನಲ್ಲಿ ಆದಂತಹ ಘಟನೆ. PUC ವಿದ್ಯಾರ್ಥಿನಿ ಮಡಿಕೇರಿಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಾಳೆ. ಪೂಜ್ಯ ಎಂಬಾಕೆ ತರಗತಿ ಮುಗಿಸಿ ಮನೆಗೆ ಹೋಗುವ ಸಮಯ, ಬಸ್ ಇಳಿದು ಸ್ವಲ್ಪ ದೂರ ನಡೆದಿದ್ದಾಳಷ್ಟೇ. ಆಕೆಯ ಮೇಲೂ ಕೂಡ ಕಾಡಾನೆ ದಾಳಿ ಮಾಡಿ ಅವಳ ಜೀವವನ್ನು ಕಿತ್ಕೊಂಡಿದೆ. ಅದಾದಮೇಲೆ ಇತ್ತೀಚೆಗೆ ಮಾರ್ಚ್ 9ಕ್ಕೆ ನಂಜರಾಯಪಟ್ಟಣದಲ್ಲಿ, ಅಲ್ಲಿ ಜಲಜಾಕ್ಷಿ ಎಂಬುವರು, ಅವರು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯೆ, 53 ವರ್ಷ, ಅವರು ಕೂಡ ಕಾಡಾನೆ ದಾಳಿಗೆ ಸಾವನ್ನಪ್ತಾರೆ. ಅದಾದಮೇಲೆ ಮಾರ್ಚ್ 12 ಸಿದ್ದಾಪುರದಲ್ಲಿ ಚೌರಿರ ಗಣಪತಿ, 49 ವರ್ಷ, ಒಟ್ಟು 5 ಮಂದಿ. ಕಳೆದ 13 ದಿನ ಲೆಕ್ಕ ಹಾಕಿದರೆ 13 ದಿನ ಅವಧಿಯಲ್ಲಿ 3 ಕಾಡಾನೆ ದಾಳಿಗೆ ಪ್ರಾಣವನ್ನು ತೆತ್ತಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾಗಿದ್ದು, ಇದು ಕೇವಲ ಒಂದು ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಈ ಕಾಡಾನೆಯ ಉಪಟಳ ಅಥವಾ ಕಾಡಾನೆಯ ದಾಳಿ, ನಗರ ಜನವಸತಿ ಪ್ರದೇಶಗಳಲ್ಲಿ ಕಾಡಾನೆಗಳ ಸಂಚಾರ, ಈ 5 ಪ್ರಕರಣಗಳನ್ನ ಗಮನಿಸಿದಾಗ, ಒಂದು ಸೋಮವಾರಪೇಟೆ ಗಣಗೂರು ಭಾಗದಲ್ಲಿ, ಮತ್ತೆರಡು ಸಿದ್ದಾಪುರ ಭಾಗದಲ್ಲಿ, ನಂಜರಾಯಪಟ್ಟಣ ವ್ಯಾಪ್ತಿಯಲ್ಲಿ, ಅದಾದಮೇಲೆ ಮಡಿಕೇರಿ ತಾಲೂಕಿನ ಮದೆನಾಡು ವ್ಯಾಪ್ತಿಯಲ್ಲಿ, ಬೇರೆ ಬೇರೆ ದಿಕ್ಕುಗಳಲ್ಲಿ ಈ ಆನೆಗಳು ಉಪಟಳವನ್ನು ಕೊಟ್ಟು ಜನರನ್ನು ಬಲಿ ತೆಗೆದುಕೊಂಡಿದ್ದಾವೆ.
ಸಹಜ. ಈ ರೀತಿ ಆದಾಗ ನಾವು ಪ್ರಶ್ನೆ ಮಾಡಬೇಕಾಗಿದ್ದು ಅರಣ್ಯ ಇಲಾಖೆಯನ್ನು, ಸರ್ಕಾರವನ್ನು ಏನು ಮಾಡ್ತಾ ಇದೆ ಅನ್ನುವಂಥದ್ದು. ರಾಜ್ಯದಲ್ಲಿ ಅರಣ್ಯ ಇಲಾಖೆ ಅನ್ನುವಂಥದ್ದು ಒಂದು ಇದೆ, ಅದಕ್ಕೆ ಒಬ್ಬರು ಸಚಿವರು ಇದ್ದಾರೆ ಅನ್ನೋದು ಗೊತ್ತಿದೆ ಎಲ್ರಿಗೂ. ಆದರೆ ಈಗಿನ ಸರ್ಕಾರದಲ್ಲೂ ಅಂಥ ಒಂದು ವ್ಯವಸ್ಥೆ ಇದೆ ಅನ್ನೋದನ್ನು ನಾನು ನೆನಪಿಸ್ತಾ ಇದ್ದೇನೆ. ಯಾಕಂತೇಳಿದ್ರೆ ಗೊತ್ತು, ಕೊಡಗು ಜಿಲ್ಲೆ ಅರಣ್ಯ ಪ್ರದೇಶಗಳನ್ನು ಹೊಂದಿದಂತಹ ಜಿಲ್ಲೆ, ರಾಷ್ಟ್ರೀಯ ಅಭಯಾರಣ್ಯ ಕೂಡ ನಮ್ಮ ಜಿಲ್ಲೆಯಲ್ಲಿ ಇದೆ. ಬೇರೆ ಬೇರೆ ರೀತಿಯಾದಂತಹ ಪ್ರಾಣಿಗಳಿದ್ದಾವೆ, ಜೊತೆಗೆ ವನ್ಯ ಸಂಪತ್ತು ಕೂಡ ಇದೆ. ದೇವರ ಕಾಡುಗಳ ರೂಪದಲ್ಲಿ ನಾವು ಕಾಡನ್ನು ಸಂರಕ್ಷಿಸಿಕೊಂಡು ಬರ್ತಾ ಇದ್ದೇವೆ. ಇಂಥ ಜಿಲ್ಲೆಯಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಾ ಬೇಡವಾ? ನಾನು ಆ ಸರ್ಕಾರ ಈ ಸರ್ಕಾರ ಅಂತ ಹೇಳ್ತಾ ಇಲ್ಲ. ಪ್ರತಿ ಸರ್ಕಾರ ಬಂದಾಗಲೂ ಆಗಿದ್ದಿದೆ. ಜನ ಸಮಸ್ಯೆ ಅನುಭವಿಸ್ತಾರೆ, ರೊಚ್ಚಿಗೆದು ಬೀದಿಗಿಳಿಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಕಡೆಗೇನೋ ಒಂದು ಕಣ್ಣೆರಿಸುವ ಅಥವಾ ಏನೋ ಬೆನ್ನು ಸವರುವ ಕೆಲಸವನ್ನು ಆಡಳಿತ ವ್ಯವಸ್ಥೆ ಮಾಡಿಕೊಂಡು ಹಿಂದೆಯಿಂದಲೂ ಕೂಡ ಬಂದಿದೆ. ಈಗಿನ ಸರ್ಕಾರದಲ್ಲೂ ಕೂಡ ಅದು ಮುಂದುವರಿತಾನೇ ಇದೆ. ಯಾವುದೇ ಪಕ್ಷ ಅಧಿಕಾರದಲ್ಲಿದ್ದರೂ ಕೂಡ ಜನರ ಗೋಳು ತಪ್ಪಿದ್ದಲ್ಲ. ಕೊಡಗು ಜಿಲ್ಲೆಯಲ್ಲಿ ಆಗ್ತಿರುವಂತಹ ಬೆಳವಣಿಗೆಯನ್ನು ವಿಧಾನಸಭೆಯಲ್ಲಿ ಶಾಸಕರಾದ ಎಸ್ ಪೊನ್ನಣ್ಣವರು ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ MLC ಸುಜಾ ಕುಶಾಲಪ್ಪ ಅವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ವೈಜ್ಞಾನಿಕ ಕ್ರಮಕ್ಕೆ ಆಗ್ರಹವನ್ನು ಮಾಡಿದ್ದಾರೆ. ಇದಕ್ಕೊಂದು ಪರಿಹಾರವನ್ನು ಒದಗಿಸಬೇಕು, ಜನರಿಗೆ ತೀವ್ರ ರೀತಿಯಾದಂತಹ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸಚಿವರೆದುರು, ಮುಖ್ಯಮಂತ್ರಿಗಳೆದುರು ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಈ ರೀತಿಯ ಪ್ರಸ್ತಾಪ ಈಗಿನ ಸರ್ಕಾರದಲ್ಲಿ ಆಗ್ತಿರುವಂಥದ್ದಲ್ಲ, ಹಿಂದೆಯೂ ಕೂಡ ಆಗಿದೆ. ಫಲಿತಾಂಶ ಏನು? ಒಂದಷ್ಟು ಕೋಟಿ ಅನುದಾನವನ್ನು ಕಾಡಾನೆ ತಡೆಗೆ ಅಥವಾ ವನ್ಯ ಪ್ರಾಣಿಗಳ ದಾಳಿ, ಹಾವಳಿ ತಡೆಗೆ ನಾವು ಇಟ್ಟಿದ್ದೇವೆ. ಅದನ್ನು ಕಾರ್ಯರೂಪಕ್ಕೆ ತರ್ತೇವೆ ಅನ್ನುವಂತಹ ಭರವಸೆಯನ್ನು ಸಚಿವರು, ಮುಖ್ಯಮಂತ್ರಿಗಳು ನೀಡ್ತಾರೆ. ಹಿಂದೆಯೂ ಕೂಡ ನೀಡಿದರು, ಆದರೆ ಅದಕ್ಕೆ ಆ ಪರಿಹಾರ ಅಂತೂ ಇದುವರೆಗೆ ಸಿಗಲಿಲ್ಲ. ಈಗಲೂ ಕೂಡ ಅದೇ ರೀತಿಯಾದಂತಹ ಆಶ್ವಾಸನೆ ಸಿಗ್ತಾ ಇದೆ. ಪರಿಹಾರ ಸಿಗುತ್ತಾ? ಪ್ರಶ್ನಾರ್ಥಕ ಚಿಹ್ನೆ. ಯಾಕಂತೇಳಿದ್ರೆ ಈ ಅರಣ್ಯ ಕಾನೂನು, ಈ ಪ್ರಾಣಿಗಳಿಗೆ ಸಮಸ್ಯೆ ಆಗಬಾರ್ದು, ಕಾಡಿನೆಡೆಗೆ ಜನರ ಅತಿಕ್ರಮಣ ಹೆಚ್ಚಾಗಬಾರ್ದು, ಅಲ್ಲಿ ಹಸ್ತಕ್ಷೇಪ ಇರಬಾರ್ದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಹೆಚ್ಚಾಗಿ ಯೋಚನೆ ಮಾಡುತ್ತೆ. ಜೊತೆಗೆ ಆದರೆ ಅದರಿಂದ ಜನಸಾಮಾನ್ಯರು ಏನು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ, ಅವುಗಳ ಕಡೆಗೆ ಆಸಕ್ತಿಯನ್ನು ತೋರೋದು, ಅವುಗಳ ಪರಿಹಾರಕ್ಕೆ ಆಸಕ್ತಿಯನ್ನು ತೋರೋದು ಬಹಳ ಕಡಿಮೆ ಆಗ್ತಾ ಇದೆ. ಯಾಕೋ ಗೊತ್ತಿಲ್ಲ. ಯಾಕೆ ಈ ರೀತಿಯಾದಂತಹ ಮನಸ್ಥಿತಿ ಇದೆ? ಅಥವಾ ಕಾನೂನಿನ ಚೌಕಟ್ಟಿನಲ್ಲಿ ಏನಾದರೂ ಅಡೆತಡೆಗಳಿದ್ದಾವ? ಗೊತ್ತಿಲ್ಲ. ಆದರೆ ಪ್ರತಿ ಸಲ ದಾಳಿಯಾದಂಥ ಸಂದರ್ಭದಲ್ಲಿ, ಪ್ರಾಣ ಹಾನಿಯಾದಂತಹ ಸಂದರ್ಭದಲ್ಲಿ, ಬೆಳೆ ಹಾನಿಯಾದಂತಹ ಸಂದರ್ಭದಲ್ಲಿ ಒಂದಷ್ಟು ಆಕ್ರೋಶ ಹೊರಬರುತ್ತೆ. ಸಹಜ ಕೂಡ, ಮಡುಗಟ್ಟಿದ ಆಕ್ರೋಶ ಹೊರ ಬರುತ್ತೆ. ಅದು ಎಲ್ಲಿಗೆ ಅಂತ ಹೇಳ್ತಾರೆ ನಾವು ಯೋಚನೆ ಮಾಡಿದಾಗ, ಕೇವಲ ಆ ಕ್ಷಣದ ಪರಿಹಾರಕ್ಕಾಗಿಯೇ ಹೆಚ್ಚಿನ ಒತ್ತಾಯ ಇರುತ್ತೆ ವಿನಃ ಇದಕ್ಕೆ ಶಾಶ್ವತ ಪರಿಹಾರ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೊಳಗುವಂತಹ ಧ್ವನಿ ಬಹಳ ಕಡಿಮೆ. ಅದು ಧ್ವನಿ ಎತ್ತಿದ್ರೂ ಕೂಡ ಅಲ್ಲಿಗೇ ತಣ್ಣಗಾಗೋಗುತ್ತೆ. ಹೆಣಬಿಟ್ಟು ಪ್ರತಿಭಟನೆ ಮಾಡಬೇಕು, ಅದು ತಪ್ಪಲ್ಲ. ಯಾಕಂತೇಳಿದ್ರೆ ನ್ಯಾಯ ಬೇಕೇ ಬೇಕು. ಒಂದು ಸಾವಿಗೆ ನ್ಯಾಯ ಸಿಗಬೇಕಾದ್ರೆ ನಾವು ಹೋರಾಟ ಮಾಡಿ, ಬೀದಿಗೆ ಇಳಿದು, ಬೇರೆ ಬೇರೆ ರೀತಿಯಾದಂಥ ಪ್ರತಿಭಟನೆ ಮಾಡಿ ಪಡೆದುಕೊಳ್ಳಬೇಕಾದಂತಹ ಸಮಾಜದಲ್ಲಿ ನಾವಿದ್ದೇವೆ. ಯಾವುದೇ ಪ್ರಾಣಹಾನಿಯಾದಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಆ ಶವವನ್ನು ಇಟ್ಟು ರಸ್ತೆ ತಡೆ ಮಾಡಿಯೋ ಅಥವಾ ಇನ್ಯಾವುದೋ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತೇವೆ. ಆ ಕ್ಷಣಕ್ಕೆ ಅಲ್ಲಿ ಸೇರಿದಂಥವರು ಅಥವಾ ಅಲ್ಲಿ ಜೋರು ಧ್ವನಿ ಇರುವವರು ಮೃತರ ಕುಟುಂಬಕ್ಕೆ ದೊಡ್ಡ ಮೊತ್ತದ ಪರಿಹಾರ ಬೇಕು ಅಂತ ಆಗ್ರಹಿಸ್ತಾರೆ, ಅಥವಾ ಸರ್ಕಾರಿ ಉದ್ಯೋಗ ಬೇಕು ಅಂತ ಆಗ್ರಹಿಸ್ತಾರೆ. ಇದನ್ನು ನಾವು ತಪ್ಪು ಅಂತ ಹೇಳ್ತಾ ಇಲ್ಲ, ಸರಿಯಾದ ಕ್ರಮವೇ. ಆದರೆ ಅದರ ಜೊತೆಗೆ ಗಟ್ಟಿ ಧ್ವನಿಯಾಗಿ ನಮ್ಮದು ಮೊಳಗಬೇಕಾಗಿದ್ದು ಸಮಸ್ಯೆಗೆ ಶಾಶ್ವತ ಪರಿಹಾರ ಏನು, ಶಾಶ್ವತ ಪರಿಹಾರ ಬೇಕು ಅನ್ನುವಂತಹ ಆಗ್ರಹವನ್ನು ನಾವು ಆ ಸಂದರ್ಭವನ್ನು ಉಪಯೋಗಿಸಿಕೊಂಡು ನಾವು ಮೊಳಗಿಸಬೇಕಾಗುತ್ತೆ. ಹೇಳಬೇಕು ಅಂತ ಹೇಳಿದ್ರೆ ಒಂದು ದೊಡ್ಡ ಅಭಿಯಾನವೇ ಜಿಲ್ಲೆಯಲ್ಲಿ ಆಗಬೇಕಾಗಿತ್ತು ಈ ಸಮಸ್ಯೆಯ ವಿರುದ್ಧ. ನಾವು ಒಮ್ಮೆ ಪ್ರತಿಭಟನೆ ಮಾಡಿ ಬಿಟ್ಬಿಡುವಂತಹ ಸಮಸ್ಯೆ ಅಲ್ಲ ಇದು. ಒಂದು ಕಡೆ ದಾಳಿ ಆದರೆ ನಾವು ಪ್ರತಿಭಟನೆ ಮಾಡ್ತೇವೆ, ಅಲ್ಲಿ ಬಿಟ್ಟು ಅಲ್ಲಿಗೆ ಮುಗೀತು ಅಂತಲ್ಲ. ಮಾರನೇ ದಿನ ಎದ್ದಾಗ ಇನ್ನೆಲ್ಲಿ ದಾಳಿ ಆಗಿದೆಯೋ, ಇನ್ಯಾರ ಪ್ರಾಣ ಹೋಗಿದೆಯೋ, ಇನ್ನೆಲ್ಲಿ ಬೆಳೆ ಹಾನಿ ಆಗಿದೆಯೋ ಅನ್ನೋಂಥ ಯೋಚನೆ ಮಾಡುವಂತಹ ದಿನಗಳೇ ನಾವಿದ್ದೇವೆ. ಆ ರೀತಿಯಾದಂತಹ ಸುದ್ದಿ ನಾವು ದಿನ ಕೇಳುವಂತಹ ಪ್ರಸಂಗ ಬರೋದು ಬೇಡ ಅಂತ ನಾನು ಪ್ರಾರ್ಥಿಸಿಕೊಳ್ತೇನೆ. ಆದರೆ ನಾನು ಆಗಲೇ ಹೇಳಿದಾಗೆ ಗಟ್ಟಿ ಧ್ವನಿ ಮೊಳಗಬೇಕಾಗಿದ್ದು ನಮಗೆ ಶಾಶ್ವತ ಪರಿಹಾರ ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಆಡಳಿತ ವರ್ಗವನ್ನು, ಅಧಿಕಾರಿ ವರ್ಗವನ್ನು, ಜನಪ್ರತಿನಿಧಿಗಳನ್ನು, ಸರ್ಕಾರವನ್ನು ಎಚ್ಚರಿಸುವಂತಹ ಧ್ವನಿ ಮೊಳಗಬೇಕಾಗಿತ್ತು. ಆದರೆ ಆ ಧ್ವನಿ ಮೊಳಗಬೇಕಾದಂತಹ ಧ್ವನಿಯ ಕೊರತೆ ನಮಗೆ ಈಗಿನ ದಿನದಲ್ಲಿ ಎದ್ದು ಕಾಣ್ತಾ ಇದೆ. ದಶಕದ ಹಿಂದೆ ಹೋದಾಗ
ಕೊಡಗು ಜಿಲ್ಲೆಯಲ್ಲಿ ಪ್ರತಿಭಟನೆಗೆ ಅದರದ್ದೇ ಆದಂತಹ ಇತಿಹಾಸ ಮಹತ್ವವನ್ನು ನಾವು ಗಮನಿಸ್ತಾ ಹೋಗ್ಬೋದು. ಒಂದು ಹೋರಾಟ ಶುರುವಾಯಿತು ಅಂತ ಹೇಳಿದ್ರೆ ಅದಕ್ಕೊಂದು ಅಂತ್ಯವನ್ನು ಕಾಣಿಸುವ ನಿಟ್ಟಿನಲ್ಲಿ ನಮ್ಮ ಹೋರಾಟಗಾರರು ಆ ಹೋರಾಟವನ್ನು ಕೊಂಡೊಯ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನೋ ಗೊತ್ತಿಲ್ಲ, ರಾಜಕೀಯ ಅತಿಯಾಗಿ ನುಸುಳಿದಾಗ, ಅತಿಯಾಗಿ ವೈಭವೀಕರಣಗೊಂಡಾಗ ಕೇವಲ ರಾಜಕೀಯ ಆಯಾಮದಲ್ಲಷ್ಟೇ ಪ್ರತಿಯೊಂದು ಸಮಸ್ಯೆಯು ಕಂಡುಕೊಳ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಅದು ಕೇವಲ ನನ್ನೊಬ್ಬನ ಕಲ್ಪನೆಯಲ್ಲಿ ಬಂದಂಥದ್ದಲ್ಲ, ನಿಮಗೂ ಕೂಡ ಅದರ ಅರಿವು ಆಗಿರ್ಬೋದು. ನನ್ನ ಮಾತನ್ನು ನೀವು ಕೂಡ ಒಪ್ತೀರಿ ಅಂತ ನಾನು ಅಂದ್ಕೊಳ್ತೇನೆ. ಎಲ್ಲವನ್ನೂ ಕೂಡ ರಾಜಕೀಯ ದೃಷ್ಟಿಕೋನದಲ್ಲಿ ನೋಡುವಂತಹ ಮನಸ್ಥಿತಿ ನಮ್ಮದಾಗಿಬಿಟ್ಟಿದೆ. ಯಾರೋ ಒಬ್ಬ ನಮ್ಮ ಆಡಳಿತ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡ್ದ ಅಂತ ಹೇಳಿದ್ರೆ ಆತನಿಗೆ ಆಡಳಿತ ವ್ಯವಸ್ಥೆಯ ವಿರುದ್ಧ ಏನೋ ಒಂದು ಸಿಟ್ಟಿದೆ, ಆ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾನೆ ಅಂತ. ವಾಸ್ತವದ ಬಗ್ಗೆ ಯಾರು ಮಾತಾಡೋದಿಲ್ಲ. ಅಥವಾ ಆಡಳಿತ ವ್ಯವಸ್ಥೆಯ ಭಾಗವಾಗಿ ನಾವಿದ್ದೇವೆ, ನಾವು ಧ್ವನಿ ಎತ್ತಿದರೆ ನಮಗೆಲ್ಲಿ ಸಮಸ್ಯೆ ಆಗಿಬಿಡ್ಬೋದು ಅನ್ನೋಂಥ ಯೋಚನೆಯಲ್ಲಿ ಆಡಳಿತ ಪಕ್ಷಗಳ ಪರವಾದ ಜನರು ಮನಸ್ಥಿತಿಯನ್ನು ಹೊಂದಿದ್ದಾರೆ. ಇದು ಬದಲಾಗಬೇಕು. ಸರಿ, ಹೌದು, ನೀವು ಆಡಳಿತ ಪಕ್ಷದಲ್ಲಿದ್ದೀರೋ ಅಥವಾ ವಿರೋಧ ಪಕ್ಷದಲ್ಲಿದ್ದೀರೋ ಇರಿ, ಆದರೆ ಪ್ರಚಲಿತದಲ್ಲಿ ವಾಸ್ತವದಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ, ಸಮಸ್ಯೆ ಇನ್ಯಾರಿಗೋ ಆಗ್ತಾ ಇದೆ ಅಂತ ನಾವು ಸುಮ್ಮನೆ ಕೂತ್ರೆ ನಾಳಿನ ದಿನಕ್ಕೆ ನಮ್ಮ ಕಾಲಡಿಗೆ ಬಂದಾಗ ಆ ಸಂದರ್ಭದಲ್ಲೂ ಕೂಡ ಪರಿಸ್ಥಿತಿ ಇದೇ ರೀತಿ ಇರುತ್ತೆ. ಹಾಗಾಗಿ ಅದು ಬಿಟ್ಟು ವಾಸ್ತವತೆಯ ನೆಲೆಗಟ್ಟಿನಲ್ಲಿ ಯೋಚನೆ ಮಾಡಿ ಇದಕ್ಕೊಂದು ಏನು ಪರಿಹಾರ ಕೈಗೊಳ್ಳಬೇಕು, ಪರಿಹಾರ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರವನ್ನು ಆಗ್ರಹಿಸಬೇಕು. ಸರ್ಕಾರದ ಚೌಕಟ್ಟಿನಲ್ಲಿ ಇದಕ್ಕೆ ಪರಿಹಾರ ಇಲ್ಲದಿಲ್ಲ. ಒಂದು ಸಮಸ್ಯೆಗೆ ಪರಿಹಾರ, ಅದಕ್ಕೊಂದು ಅಂತ್ಯ ಅನ್ನೋದು ಇದ್ದೇ ಇರುತ್ತೆ. ಆದರೆ ಅದನ್ನು ಕಾರ್ಯರೂಪಕ್ಕೆ ತರುವ ನಿಟ್ಟಿನಲ್ಲಿ ಇಚ್ಛಾಶಕ್ತಿ, ಮನಸ್ಥಿತಿ ಬೇಕಾಗುತ್ತೆ, ಆಸಕ್ತಿ ಬೇಕಾಗುತ್ತೆ. ಎಲ್ಲೋ ಒಂದು ಕಾಡನೆ ದಾಳಿಯಾಗಿ ಆ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿದ್ರು ಅಂತ ಇಟ್ಕೊಳ್ಳಿ, ಅಲ್ಲಿ ಬರುವಂಥ ಯಾವುದೋ ಒಬ್ಬ ನಾಯಕ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಆತನಿಗೆ ಯಾವುದೋ ಒಂದು ರಾಜಕೀಯ ಹಿನ್ನೆಲೆ ಇರುತ್ತೆ. ಆತ ಕೊಡುವಂಥ ಸ್ಟೇಟ್ಮೆಂಟ್, ಹೇಳಿಕೆಗಳು ರಾಜಕೀಯವಾಗಿಯೇ ಇರುತ್ತೆ. ಅಲ್ಲಿಗೆ ಆ ಪ್ರತಿಭಟನೆಯ ಉದ್ದೇಶ ರಾಜಕೀಯವಾಗಿ ಲೇಪ ಅಂಟುಕೊಳ್ತು ಅಂತಲೇ ಅರ್ಥ. ಮುಂದಕ್ಕೇನು? ಆರೋಪ ಪ್ರತ್ಯಾರೋಪ, ಅಸಲಿ ಸಮಸ್ಯೆ ಅಲ್ಲಿಗೆ ಮರೆಯಾಯಿತು. ಆ ರಾಜಕೀಯ ಲೆಕ್ಕಾಚಾರವೇ ಮುಂದಿನ ದಿನಗಳಲ್ಲಿ ಅದು ಬೆಳೀತಾ ಹೋಗುತ್ತೆ. ಇದು ದೂರ ಆಗಬೇಕು. ಇದನ್ನು ಬಿಟ್ಟು ನಾವು ಅಸಲಿ ಸಮಸ್ಯೆಯ ಎಡೆಗೆ ನಾವು ದೃಷ್ಟಿ ಹಾಯಿಸಿದಾಗ, ಆ ಸಮಸ್ಯೆಯ ಕಡೆ ಗಮನ ಹರಿಸಿದಾಗ ಮಾತ್ರ ಹೋರಾಟ ಗಟ್ಟಿ ಧ್ವನಿಯಾಗಿ ಎಲ್ಲಿಗೆ ತಲುಪಬೇಕೋ ಅಲ್ಲಿಗೆ ತಲುಪುವುದಕ್ಕೆ ಸಾಧ್ಯ. ಇಲ್ಲದಿದ್ದರೆ ಏನೂ ಆಗೋದಿಲ್ಲ. ಆ ಕ್ಷಣಕ್ಕೆ ನಮ್ಮ ಕಣ್ಣೀರು, ಆಕ್ರೋಶ, ರಸ್ತೆ ತಡೆ, ಪ್ರತಿಭಟನೆ ಆ ದಿನಕ್ಕೆ ಮಾತ್ರ, ಒಂದು ದಿನ 2 ದಿನ. ನಂತರ ಮನೆಯವರು ಅವರ ಕಾರ್ಯವನ್ನು ಮಾಡ್ಕೋಬೇಕು. ಆ ಶಾಸ್ತ್ರ ಸಂಪ್ರದಾಯ ಮುಗ್ದ ನಂತರ ಯಥಾಸ್ಥಿತಿ ಜೀವನ ಸಾಗಲೇಬೇಕಾಗುತ್ತೆ. ಆದರೆ ಅದು ಕಳೆದ ನಂತರ ಇನ್ಯಾರದೋ ಮನೆಯಲ್ಲಿ ಆ ರೀತಿಯಾದಂತಹ ಸನ್ನಿವೇಶ ಬರುತ್ತಲ್ಲ, ಅವರ ಮನೆ ಸೂತಕದ ಮನೆ ಆಗುತ್ತಲ್ಲ, ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಆದರೆ ಅದೆಲ್ಲ ಆಗ್ತಾ ಇಲ್ಲ ಅನ್ನೋದೇ ವಿಪರ್ಯಾಸ. ನಾನಾಗಲೇ ಹೇಳಿದೆ, ರಾಜ್ಯದಲ್ಲಿ ಅರಣ್ಯ ಇಲಾಖೆ ಇದೆ, ಅರಣ್ಯ ಸಚಿವರು ಅಂತ ಇದ್ದಾರೆ ಅಂತ. ಪ್ರಸ್ತುತ ಈಶ್ವರ್ ಖಂಡ್ರೆ ಅವರು ಅರಣ್ಯ ಸಚಿವರಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಅರಣ್ಯಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ವನ್ಯಪ್ರಾಣಿಗಳು, ವನ್ಯ ಸಂಪತ್ತಿನ ಸಂರಕ್ಷಣೆ ನಿಟ್ಟಿನಲ್ಲಿ ಅರಣ್ಯದ ನಾಶ ಆಗಬಾರ್ದು, ಅರಣ್ಯಗಳಲ್ಲಿ ಮರಗಳತನ ಆಗಬಾರ್ದು, ಪ್ರಾಣಿಗಳ ಹತ್ಯೆ ಆಗಬಾರ್ದು, ಬೇಟೆ ಆಗಬಾರ್ದು, ಪ್ರಾಣಿ ಬೇಟೆ ಆಗಬಾರ್ದು, ಈ ಎಲ್ಲ ನಿಟ್ಟಿನಲ್ಲಿ ಒಳ್ಳೆಯ ಕ್ರಮವನ್ನೇ ಕೈಗೊಳ್ತಾ ಇದ್ದಾರೆ. ಆದರೆ ಪ್ರಾಣಿಗಳಿಂದ ಆಗ್ತಾ ಇರುವಂತಹ ಸಮಸ್ಯೆಯ ಬಗ್ಗೆ, ವಿಶೇಷವಾಗಿ ಹುಲಿ, ಕಾಡಾನೆಗಳಿಂದ ಮಲೆನಾಡು ಭಾಗದ ಜನ, ನಮ್ಮ ಕೊಡಗಿನ ಜನ ಅನುಭವಿಸ್ತಿರುವಂತಹ ಸಮಸ್ಯೆಯ ಬಗ್ಗೆ ಸಚಿವರ ಗಮನಕ್ಕೆ ಇಲ್ವೋ, ಗಮನಕ್ಕೆ ಇದ್ದೂ ಇಲ್ಲದಂತೆ ಇದ್ದಾರೋ, ಅಥವಾ ಅವರ ಗಮನಕ್ಕೆ ತರುವಲ್ಲಿ ಆಡಳಿತ ವ್ಯವಸ್ಥೆ ವಿಫಲವಾಗಿದೆಯೋ, ಅಧಿಕಾರಿಗಳು ಅವರಿಗೆ ಮಾಹಿತಿಯನ್ನು ಕೊಡ್ತಾ ಇಲ್ವೋ, ಸಮರ್ಪಕ ದಾಖಲೆಯನ್ನು, ಮಾಹಿತಿಯನ್ನು, ವಾಸ್ತವತೆಯ ಚಿತ್ರಣವನ್ನು ಸಚಿವರ ಕಡೆಗೆ ತಲುಪಿಸುವಲ್ಲಿ ಅಧಿಕಾರಿ ವರ್ಗ ವಿಫಲವಾಗ್ತಾ ಇದೆಯಾ ಅನ್ನೋದು ದೊಡ್ಡ ಪ್ರಶ್ನೆ. ಯಾಕೆಂತೇಳಿದ್ರೆ ಸರ್ಕಾರ ಅಸ್ತಿತ್ವಕ್ಕೆ ಬಂದು 3 ವರ್ಷ ಆಯಿತು. ಸಚಿವರು ಎಷ್ಟು ಬಾರಿ ಕೊಡಗು ಜಿಲ್ಲೆಗೆ ಬಂದಿದ್ದಾರೋ ಗೊತ್ತಿಲ್ಲ. ಇಲ್ಲಿನ ಸಮಸ್ಯೆಗಳ ಬಗ್ಗೆ ವರದಿಯನ್ನು ಎಷ್ಟು ತರಿಸ್ಕೊಂಡಿದ್ದಾರೋ ಗೊತ್ತಿಲ್ಲ. ಇಲ್ಲಿನ ಅಧಿಕಾರಿಗಳು ಯಾವ ರೀತಿಯಾದಂತಹ ವರದಿಯನ್ನು ಸಚಿವರಿಗೆ ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಏನೋ ಈ ರೀತಿಯಂಥ ವಿಚಾರಗಳು ಬಂದಾಗ, ಶಾಸನ ಸಭೆಯಲ್ಲಿ ಪ್ರಸ್ತಾಪ ಆದಾಗ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ, ಇಷ್ಟು ಕೋಟಿ ಬಿಡುಗಡೆ ಆಗಿದೆ, ಈ ರೀತಿಯಾದಂತಹ ಕ್ರಮ ಆಗುತ್ತೆ ಅಂತ. ಆದರೆ ಜಿಲ್ಲೆಗೆ ಬಂದು ಶಾಸಕರನ್ನ ಕೂರಿಸ್ಕೊಳ್ಳಿ, 2 ಶಾಸಕರು ನಿಮ್ಮದೇ ಆಡಳಿತ ಪಕ್ಷದವರಿದ್ದಾರೆ. ಎಸ್ ಪೊನ್ನಣ್ಣವರಿದ್ದಾರೆ, ಡಾಕ್ಟರ್ ಮಂತ್ರಗೌಡ ಅವರಿದ್ದಾರೆ, ಜೊತೆಗೆ MLC BJPಯಿಂದ ಚುನಾಯಿತರಾದ ಮಂಡೆಪಂಡ ಸುಜಾಕುಶಲಪ್ಪ ಅವರು ಕೂಡ ಇದ್ದಾರೆ, ಮಾಜಿ ಜನಪ್ರತಿನಿಧಿಗಳಿದ್ದಾರೆ, ಹಿರಿಯ ಅಧಿಕಾರಿಗಳಿದ್ದಾರೆ, ನಿವೃತ್ತ ಅಧಿಕಾರಿಗಳಿದ್ದಾರೆ. ಏನಾಗಬೇಕು ಅನ್ನೋಂಥದ್ರ ಬಗ್ಗೆ ವೈಜ್ಞಾನಿಕವಾಗಿ ಸಲಹೆಯನ್ನು ಕೊಡುವಂತಹ ಪರಿಣಿತ ಅಧಿಕಾರಿ ವರ್ಗ ಇದೆ. ಆದರೆ ಅವರ ಪರಿಣಿತಿ ಬಳಕೆ ಆಗ್ತಾ ಇಲ್ಲ.
ಒಬ್ಬ ಅಧಿಕಾರಿ ದೊಡ್ಡ ಸ್ಥಾನದಲ್ಲಿ, ಅರಣ್ಯ ಇಲಾಖೆಯ ದೊಡ್ಡ ಸ್ಥಾನದಲ್ಲಿ ಕುಳಿತ ಅಂತ ಹೇಳಿದ್ರೆ ಆತನಿಗೆ ಎಲ್ಲದರ ಪರಿಜ್ಞಾನ ಇದ್ದೇ ಇರುತ್ತೆ, ಯಾವ ರೀತಿ ಒಂದು ಸಮಸ್ಯೆಗೆ ಪರಿಹಾರವನ್ನು ಯಾವ ರೀತಿ ಕಂಡುಕೊಳ್ಬೋದು, ಏನು ಮಾಡ್ಬೋದು ಅನ್ನೋದು. ಆದರೆ ಅವರು ಅವರ ಸೇಫರ್ ಝೋನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಒಂದು ವೇಳೆ ನಾನು ಕ್ರಮಕ್ಕೆ ಮುಂದಾದರೆ ನನ್ನ ಹುದ್ದೆಗೆ ಎಲ್ಲಿ ಸಮಸ್ಯೆ ಆಗಿಬಿಡುತ್ತೋ ಅನ್ನುವಂಥ ನಿಟ್ಟಿನಲ್ಲಿ. ಜೊತೆಗೆ ನಿವೃತ್ತ ಅಧಿಕಾರಿಗಳು ಕೂಡ ಅನೇಕರು ಕೊಡಗು ಜಿಲ್ಲೆಯಲ್ಲಿದ್ದಾರೆ. ವಿಶೇಷವಾಗಿ ಅರಣ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಣೆ ಮಾಡಿ ನಿವೃತ್ತರಾದಂಥವರಿದ್ದಾರೆ. ಅವ್ರಿಗೂ ಕೂಡ ಅರಿವು ಇದ್ದೇ ಇರುತ್ತೆ, ಜೊತೆಗೆ ಉಪಾಯಗಳಿದ್ದೇ ಇರುತ್ತೆ. ಏನು ಕ್ರಮವನ್ನು ಮಾಡ್ಬೋದು, ಏನು ಕ್ರಮವನ್ನು ಕೈಗೊಳ್ಬೋದು, ಸೈಂಟಿಫಿಕಲಿ ಈ ಸಮಸ್ಯೆಗಳನ್ನು, ಕಾಡಾನೆಗಳು ನಾಡಿಗೆ ಬರದಂತೆ ತಡೆಯೋದಕ್ಕೆ ಏನೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ಉಪಾಯ ಇದ್ದೇ ಇರುತ್ತೆ, ಐಡಿಯಾಸ್ ಕೊಟ್ಟೇ ಕೊಡ್ತಾರೆ. ಆದರೆ ಅವ್ರನ್ನ ಕೇಳೋ ಪ್ರಶ್ನೆಯನ್ನು ಕೇಳುವ ಗೋಜಿಗೆ ಯಾರೂ ಹೋಗ್ತಾ ಇಲ್ಲ ಅನಿಸುತ್ತೆ. ಅಥವಾ ಅವರು ಸಲಹೆ ಕೊಟ್ಟರು ಅದನ್ನು ಕಾರ್ಯಗತಗೊಳಿಸುವಲ್ಲಿ ನಮ್ಮ ಆಡಳಿತ ವ್ಯವಸ್ಥೆ ಎಡವುತ್ತಾ ಇದೆಯಾ, ಅದು ಕೂಡ ಗೊತ್ತಿಲ್ಲ. ಅಂಥವ್ರನ್ನೆಲ್ಲ ಉಪಯೋಗಿಸ್ಕೊಂಡ್ರೆ ಕೊಡಗು ಜಿಲ್ಲೆಯ ಮಟ್ಟಿಗೆ ಅಥವಾ ಮಲೆನಾಡು ಭಾಗದ ಮಟ್ಟಿಗೆ ದೊಡ್ಡ ಉಪಯೋಗ ಆಗುತ್ತೆ, ಸಹಕಾರ ಆಗುತ್ತೆ ಅವರ ಸಲಹೆಗಳು. ಅದೂ ಇಲ್ಲಂತಾದರೂ ನೀವು ಬೇರೆ ಬೇರೆ ಅಧ್ಯಯನ ಪ್ರವಾಸ ಅಂತ ಮಾಡ್ತಿರಲ್ಲ, ಶಾಸಕರನ್ನ ಕಳಿಸ್ತೀರಿ, ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಕಳಿಸ್ತಿರೋ ಗೊತ್ತಿಲ್ಲ, ಆದರೆ ಜನಪ್ರತಿನಿಧಿಗಳು, ಶಾಸಕರು, ಸಚಿವರನ್ನಂತೂ ವಿದೇಶಗಳಿಗೆ ಕಳಿಸ್ತೀರಿ, ಅಧ್ಯಯನ ಪ್ರವಾಸದ ನೆಪದಲ್ಲಿ ಪ್ರವಾಸ ಹೋಗಿ ಬರ್ತಾರೆ. ಇಂಥ ವಿಚಾರದಲ್ಲಿ ಪ್ರವಾಸಕ್ಕೆ ಕಳಿಸ್ಬೋದಲ್ಲ ಅವ್ರನ್ನ. ಹೋಗಿ ಬರಲಿ, ಅರಣ್ಯ ಪ್ರದೇಶಗಳು ಹೆಚ್ಚಿರುವಂತಹ ದೇಶಗಳಿಗೆ ಪ್ರವಾಸ ಹೋಗಲಿ, ಅಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ, ವನ್ಯಜೀವಿಗಳು ಮನುಷ್ಯರ ನಡುವಿನ ಅಂತರ ಹೇಗಿದೆ, ಸಮಸ್ಯೆಗಳಾಗ್ತಾ ಇದ್ದಾವ, ಸಮಸ್ಯೆಗಳಾಗ್ತಾ ಇದ್ದರೆ ಏನು ಪರಿಹಾರ ಕ್ರಮವನ್ನು ಅಲ್ಲಿ ಕೈಗೊಂಡಿದ್ದಾರೆ, ಯಾವ ರೀತಿಯಾದಂತಹ ಕ್ರಮಗಳಿಂದ ಅಲ್ಲಿ ಮನುಷ್ಯ ಮತ್ತು ವನ್ಯಮೃಗಗಳ ನಡುವಿನ ಸಂಘರ್ಷ ಇಲ್ಲ, ನಿಯಂತ್ರಣಕ್ಕೆ ಬಂದಿದೆ, ಅಂಥದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ವಿಶೇಷವಾಗಿ ಮಲೆನಾಡು ಭಾಗದ ಪ್ರತಿನಿಧಿಗಳನ್ನೇ ಕಳಿಸಿ ಏನಾದರೂ ಸ್ಟಡಿ ಮಾಡಿಸ್ಬೋದಲ್ಲ. ಅದೆಲ್ಲ ಮಾಡೋದಿಲ್ಲ. ಯಾರಿಗೆ ಆಸಕ್ತಿ ಇದೆ? ಅಂಥದ್ದು ಬೇಕಾಗಿಯೂ ಇಲ್ಲ ಅನಿಸುತ್ತೆ. ಅಸಲಿಯಾಗಿ ಇಂಥ ಅಧ್ಯಯನ ಪ್ರವಾಸ ಆದರೆ ನಂತರದಲ್ಲಿ ಕೃಷಿ ಇತ್ಯಾದಿ ಎಲ್ಲ ಮಾಡ್ಬೋದು. ಇಲ್ಲಂತ ಹೇಳಿದ್ರೆ ಕೊಡಗು ಜಿಲ್ಲೆಯಲ್ಲಿ ಬಹುತೇಕ ಎಲ್ಲರೂ ಭತ್ತ ಕೃಷಿ ಸಾಕಪ್ಪ ಅನ್ನುವಂತಹ ಮನಸ್ಥಿತಿಯಲ್ಲಿ ಇದ್ದಾರೆ. ಅನೇಕ ಸಾವಿರಾರು ಎಕರೆ ಗದ್ದೆ, ಭತ್ತದ ಗದ್ದೆ ಪ್ರದೇಶಗಳು ಪಾಳು ಬಿದ್ದಿದ್ದನ್ನು ನೋಡ್ತಾ ಇದ್ದೇವೆ. ಒಂದು ಕಾಡಾನೆಯ ಸಮಸ್ಯೆ, ಕಾಡಾನೆ ಲಗ್ಗೆ ಇಟ್ಟು ಎಲ್ಲ ಫಸಲನ್ನು ನಾಶ ಮಾಡುವಂಥದ್ದು, ಜೊತೆಗೆ ಬೆಲೆ ಸಿಗದಿರುವಂಥದ್ದು. ಎಷ್ಟು ಅಂತ ರೈತರು ಸ್ವಂತ ಖರ್ಚು ಮಾಡಿ ನಷ್ಟ ಪಡ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ. ಈ ರೀತಿಯಾದ ಪರಿಹಾರವನ್ನು ಕಂಡುಕೊಂಡು ಕಾಡಾನೆಗಳು ಬರದ ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಪ್ಪ, ಅಧ್ಯಯನಕ್ಕೆ ಕಳಿಸಿದ್ದೀವಿ, ಅವರು ಕಲ್ತ್ಕೊಂಡು ಬಂದಿದ್ದನ್ನು ಇಲ್ಲಿ ಅನುಷ್ಠಾನ ಮಾಡ್ತೀವಿ, ನಂತರದಲ್ಲಿ ಭತ್ತ ಕೃಷಿ ಮಾಡ್ಬೋದು ಅನ್ನೋಂತಹ ಒಂದು ಹೊಸ ಕ್ರಾಂತಿಗೆ ನಾಂದಿ ಹಾಡ್ಬೋದಲ್ಲ. ಅದನ್ನೇ ಯಾಕೆ ಮಾಡೋದಿಲ್ಲ? ಲಾಭ ಇಲ್ವಾ ಇದರಿಂದ? ಅರಣ್ಯ ಸಚಿವರು ಮೊನ್ನೆ ಅಷ್ಟೇ ನಮ್ಮಲ್ಲಿ ಗ್ಯಾಸ್ ಸಿಲಿಂಡರ್ಗಳ ಕೊರತೆ ಆಗ್ತಾ ಇದೆ, ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಅಂದಾಗ ಸಹಜವಾಗಿ ಜನ ಸೌದೆ ಕಟ್ಟಿಗೆಗಳ ಕಡೆ ಆಸಕ್ತಿ ಹೊಂದ್ತಾರೆ. ಇಂಥ ಸಂದರ್ಭದಲ್ಲಿ ಕಾಡಿನೆಡೆಗೆ ಹೋಗಿ ಮರಗಳ ಕೊಂಬೆ ಅದು ಇದನ್ನು ಕಡ್ಕೊಬಂದು ಸೌದೆಯಾಗಿ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಮೊದಲು ಇತ್ತು, ಈಗ ಇದೆಯೇ ಗೊತ್ತಿಲ್ಲ. ತಕ್ಷಣ ಅರಣ್ಯ ಸಚಿವರು ಒಂದು ಆದೇಶವನ್ನು ಕೊಡ್ತಾರೆ, ಅರಣ್ಯ ಪ್ರದೇಶಕ್ಕೆ ಜನ ಹೋಗದಂತೆ ನೋಡ್ಕೊಳ್ಳಿ, ಅಲ್ಲಿ ಮರಗಳನ್ನು ಕಡಿದು ಕಟ್ಟಿಗೆ ಮಾಡದ ರೀತಿಯಲ್ಲಿ, ಸೌದೆ ಮಾಡದ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ಆದೇಶವನ್ನು ಅಧಿಕಾರಿಗಳಿಗೆ ಕೊಡ್ತಾರೆ. ಇದೇ ರೀತಿಯಾದಂಥ ಆದೇಶವನ್ನು ಪ್ರಾಣಿಗಳು ಕಾಡಿನಿಂದ ನಾಡಿಗೆ ಬರ್ತಾ ಇದ್ದಾವೆ, ಅವುಗಳ ವಿರುದ್ಧ ಒಂದು ಸೂಕ್ತ ಕ್ರಮವನ್ನು ಕೈಗೊಳ್ಳಿ, ಏನು ಕ್ರಮವನ್ನು ಕೈಗೊಳ್ಳಬೇಕು ಅದಕ್ಕೆ ಬೇಕಾದಂತಹ ವರದಿಯನ್ನು ಕೊಡಿ ಅನ್ನೋಂಥ ನಿಟ್ಟಿನಲ್ಲಿ ತರಿಸ್ಕೋಬೋದಲ್ಲ. ಆ ಆಸಕ್ತಿ ಇಲ್ಲಿ ಯಾಕೆ ಇಲ್ಲ? ಪ್ರಾಣಿಗಳಿಗೆ ಸಮಸ್ಯೆ ಆಗಬಾರ್ದು, ಕಾಡಿಗೆ ಸಮಸ್ಯೆ ಆಗಬಾರ್ದು, ಐ ಅಗ್ರಿ. ಹೌದು ಕೂಡ, ಸಮಸ್ಯೆ ಆಗಬಾರ್ದು. ಯಾಕೆಂತಂದರೆ ಕಾಡಿದ್ರೇ ನಮ್ಮ ನಾಡು. ಕಾಡಿಲ್ಲದೋದ್ರೆ ಮುಂದಿನ ಭವಿಷ್ಯವನ್ನು ನಾವು ಊಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಮನುಷ್ಯ ಬದುಕಬೇಕು ಅಂತ ಹೇಳಿದ್ರು ಕೂಡ ಪ್ರಾಣಿಗಳ ಹಾವಳಿ ಕಡಿಮೆ ಆಗಬೇಕಲ್ಲ. ಈಗ ನೀವು ಪ್ರಶ್ನೆ ಮಾಡ್ಬೋದು, ಪ್ರಾಣಿಗಳಿದ್ದ ಜಾಗದಲ್ಲಿ ಮನುಷ್ಯ ಇದ್ದಾನೆ, ಈಗ ಇಬ್ಬರ ಸಂಘರ್ಷ ಆದಾಗ ಏನು ಮಾಡೋಕ್ಕಾಗುತ್ತೆ ಅಂತ. ಪರಿಹಾರ ಅನ್ನೋದ್ರ ಬಗ್ಗೆ ಒಂದು ಯೋಚನೆ ಮಾಡಿ, ಏನು ಮಾಡ್ಬೋದು. ಕೇವಲ ಈ ಜನ ಹೋರಾಟ, ಪ್ರತಿಭಟನೆ ಇತ್ಯಾದಿ ಆಗ್ರಹ ಇವುಗಳ ಕಡೆಗೆ ಮಾತ್ರ ಆಸಕ್ತಿ, ಆ ರೀತಿ ಆದಂತಹ ಸಂದರ್ಭದಲ್ಲಿ ಮಾತ್ರ ನಾವೇನೋ ಒಂದು ಸ್ವಲ್ಪ ಮಾಡಿಬಿಡ್ತೇವೆ, ಕ್ರಮಕ್ಕೆ ಮುಂದಾಗ್ತೇವೆ ಅನ್ನೋಂತಹ ಹೇಳಿಕೆಯನ್ನು ಕೊಡುವ ಬದಲು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಟ್ಟರೆ ಜನ ದೀರ್ಘಕಾಲಕ್ಕೆ ನಿಮ್ಮನ್ನು ಸ್ಮರಿಸ್ಕೊಳ್ತಾರೆ. ವಿಶೇಷವಾಗಿ ಮಲೆನಾಡು ಭಾಗದ ಮಂದಿ, ಕೊಡಗಿನ ಮಂದಿ ಈ ಸಮಸ್ಯೆಯಿಂದ ಮುಕ್ತಿ ಸಿಕ್ಕಿದ್ರಂತೂ ನಿಮ್ಮನ್ನು ದೇವರ ರೀತಿಯಲ್ಲಿ ಪೂಜಿಸ್ತಾರೆ. ಇನ್ನೊಂದು ವಿಷಯನ ಹೇಳಬೇಕು, ನಾವು ಆನೆಗಳು ಕಾಡಿಂದ ಬರ್ತವೆ ಅಂತ ಹೇಳ್ತಿದ್ವಲ್ಲ. ಐ ಥಿಂಕ್ ನಾನು ತಿಳ್ಕೊಂಡ ಮಟ್ಟಿಗೆ ಬಹುತೇಕ ಈಗ ದಾಳಿ ಇಡ್ತಿರುವಂತಹ, ಜೊತೆಗೆ ಈ ತೋಟಗಳಲ್ಲಿ ಲಗ್ಗೆ ಇಡ್ತಿರುವಂತಹ ಆನೆಗಳೇನಿದ್ದಾವೆ ಅವುಗಳು ಕಾಡಿಂದ ಬಂದಂಥವಲ್ಲ. ಕಾಡಿಂದ ಬಂದ ಆನೆಗಳು ಕಾಫಿ ತೋಟದ ಒಳಗೆ ಮರಿ ಹಾಕಿ ಅವುಗಳು ಇಲ್ಲಿ ಬೆಳೆದಂತಹ ಆನೆಗಳಿದಾವಲ್ಲ, ಅವುಗಳು ತೋಟಗಳು ಸುತ್ತಾಡ್ತಾ ಇದ್ದಾವೆ.
ಅವುಗಳಿಗೆ ಅರಣ್ಯ ಪ್ರದೇಶದ ಪರಿಚಯ ಇಲ್ಲ, ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳೋಕ್ಕಾಗೋದಿಲ್ಲ. ಇಲ್ಲಿ ಕಾಫಿ ತೋಟಗಳಲ್ಲಿ ಕಾಡಾನೆ ಕಂಡು ಬಂದಾಗ ಅರಣ್ಯ ಇಲಾಖೆ RRT ಟೀಮ್ ಬೇರೆ ಬೇರೆ ತಂಡಗಳಿದ್ದಾವೆ. ಅವುಗಳು ಹೋಗಿ ಆ ತಂಡದ ಸದಸ್ಯರು ಆನೆಗಳನ್ನು ಕಾಡಿಗೆ ಅಟ್ತಾರೆ. ಈ ಆನೆಗಳು ಪಾಪ ಹುಟ್ಟಿ ಬೆಳೆದದೆಲ್ಲ ಕಾಫಿ ತೋಟಗಳ ಮಧ್ಯೆ. ಅವು ಹೇಗೆ ತಾನೇ ಕಾಡಿನ ಒಳಗೆ ಹೋಗಿ ಅಲ್ಲಿನ ಪರಿಸರಕ್ಕೆ ಏಕಾಏಕಿ ಹೊಂದಿಕೊಳ್ಳೋಕ್ಕೆ ಸಾಧ್ಯ? ವಾಪಸ್ಸು ಬರೋದು ಇಲ್ಲಿಗೆ, ಪುನಃ ಇವರು ಬೆರೆಸೋದು, ಪುನಃ ಅವು ಬರೋದು. ಈ ಬೆರೆಸೋದು ವಾಪಸ್ ಬರುವಂತಹ ಸನ್ನಿವೇಶ ಇರುತ್ತಲ್ಲ, ಆವಾಗಲೇ ಈ ಮನುಷ್ಯರ ಮೇಲೆ ಅಟ್ಯಾಕ್ ಆಗೋದು ಅಂತ ನಾನು ಅಂದ್ಕೊಳ್ತೇನೆ. ಗೊತ್ತಿಲ್ಲ, ಅದು ತಪ್ಪು ಕೂಡ ಇರ್ಬೋದು, ನನ್ನ ಊಹೆ. ಜನಸಾಮಾನ್ಯರ ಹೋರಾಟ, ಪ್ರತಿಭಟನೆ, ಆಕ್ರೋಶ, ಆಗ್ರಹ ಒಂದು ಭಾಗ ಆದರೆ, ಮತ್ತೊಂದು ಕಡೆ ಜವಾಬ್ದಾರಿ ತೋರಿಸ್ಬೇಕಾಗಿರೋದು ವಿರೋಧ ಪಕ್ಷ. ಈ ಸಂದರ್ಭದಲ್ಲಿ ಹಿಂದೆ ಕೂಡ ವಿರೋಧ ಪಕ್ಷಗಳಿದ್ದಾಗ ಅವುಗಳು ಹೋರಾಟ ಮಾಡಿದ್ದಾರೆ. ಈಗಿನ ಸಂದರ್ಭದಲ್ಲಿ ನೀವು ರಾಜಕೀಯವಾಗಿಯೇ ಬಳಸ್ಕೊಳ್ಳಿ, ಇದನ್ನು ರಾಜಕೀಯ ಲಾಭಕ್ಕಾಗಿಯೇ ಬಳಸ್ಕೊಳ್ಳಿ. ಜನರ ಸಮಸ್ಯೆಗೆ ಪರಿಹಾರ ಸಿಗೋದಾದರೆ ನೀವು ರಾಜಕೀಯಕ್ಕಾಗಿ ಬಳಸ್ಕೊಂಡ್ರೂ ಸಮಸ್ಯೆ ಇಲ್ಲ. ಅದರ ಒಂದು ದೊಡ್ಡ ಅಭಿಯಾನ ರೀತಿಯಲ್ಲಿ ಯಾರು ನಿದ್ದೆಯಲ್ಲಿದ್ದಾರೆ, ಯಾರು ಜಡತ್ವದಲ್ಲಿದ್ದಾರೆ ಅವ್ರನ್ನ ಎಚ್ಚರಗೊಳಿಸುವಂತಹ ಒಂದು ಅಭಿಯಾನವನ್ನು, ಒಂದು ಕಾರ್ಯವನ್ನು, ಒಂದು ಪ್ರಯತ್ನವನ್ನು ಯಾಕೆ ಮಾಡಬಾರ್ದು? ಪ್ರತಿಭಟನೆ ಮಾಡಿದ್ದೀರಿ, ಸ್ವಾಗತ. ಕೇವಲ ಬೆಳಗ್ಗೆಯಿಂದ ಸಂಜೆವರೆಗೊಂದು ಪ್ರತಿಭಟನೆ ಮಾಡಿ ಮಾಧ್ಯಮಗಳಲ್ಲಿ ಸುದ್ದಿಯಾಗುತ್ತೆ, ಜನ ನೋಡ್ತಾರೆ. ಪ್ರತಿಭಟನೆ ಏನೋ ಜನರ ಧ್ವನಿಯಾಗಿ ಮಾತಾಡಿದ್ದಾರೆ ಅಂತ. ಹೌದು, ನಿಮ್ಮ ಶ್ರಮವನ್ನು ಅಭಿನಂದಿಸಲೇಬೇಕು. ಆದರೆ ಅದನ್ನು ಒಂದು ದೊಡ್ಡ ಅಭಿಯಾನವಾಗಿ ರೂಪಿಸಿ ಸರ್ಕಾರದ ಮಟ್ಟಿಗೆ ದೊಡ್ಡ ಹಂತಕ್ಕೆ ಕೊಂಡೊಯ್ಯುವಂತಹ ಅವಕಾಶ ಕೂಡ ನಿಮ್ಮ ಎದುರಿಗಿದೆಯಲ್ಲ. ಆಡಳಿತದಲ್ಲಿ ಇದ್ದಾಗ ಮಾಡೋದು ಬೇರೆ, ಅಧಿಕಾರ ಇಲ್ಲದಂತಹ ಸಂದರ್ಭದಲ್ಲಿ ಜನರ ಧ್ವನಿಯಾಗಿ ಇದ್ದಾಗ ಸಹಜವಾಗಿ ಜನ ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ. ಅವಕಾಶಗಳಿದ್ದಾವೆ ಜನ ಧ್ವನಿಯಾಗಲಿಕ್ಕೆ, ಬಳಸ್ಕೊಳ್ಬೇಕಷ್ಟೇ. ನಾವು ಈ ರೀತಿ ಹೇಳಿದಾಗ ಮಾಧ್ಯಮಗಳು ಪ್ರಶ್ನೆ ಮಾಡಿ, ಆಡಳಿತ ವರ್ಗದವ್ರನ್ನ ಪ್ರಶ್ನೆ ಮಾಡಿ, ಜನಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡಿ, ಮಾಧ್ಯಮಗಳೇನು ಮಾಡ್ತಿದ್ದಾವೆ ಅನ್ನುವಂತಹ ಮಾತು ಕೂಡ ನಿಮ್ಮಿಂದ ಬರುತ್ತೆ ಅನ್ನೋದು ನನಗೆ ಗೊತ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಮಾತಾಡ್ತೀರಿ, ಟಾರ್ಗೆಟ್ ಮಾಡಿ ಬರೆದು ಹಾಕ್ತೀರಿ, ತೊಂದರೆ ಇಲ್ಲ. ಆದರೆ ಸಮಸ್ಯೆ ಯಾರ್ದು? ನಮ್ಮ ಸಮಸ್ಯೆ. ಯಾರೋ ಒಬ್ಬನ ಸಮಸ್ಯೆ ಅಲ್ಲ, ಕಾಂಗ್ರೆಸ್ ಅವನ ಸಮಸ್ಯೆ ಅಲ್ಲ, BJP ಅವನ ಸಮಸ್ಯೆ ಅಲ್ಲ, JDSನವನ ಸಮಸ್ಯೆ ಅಲ್ಲ, ಅಥವಾ ಇನ್ಯಾವುದೋ ಸಂಘಟನೆಯವನ ಸಮಸ್ಯೆ ಅಲ್ಲ, ಯಾವುದೇ ಪಕ್ಷಕ್ಕೆ ಸೇರಿಲ್ಲದವನ ಸಮಸ್ಯೆ ಕೂಡ ಅಲ್ಲ. ಆನೆಗಳಿಗೆ ಕಾಂಗ್ರೆಸ್ ಗೊತ್ತಿಲ್ಲ, BJP ಗೊತ್ತಿಲ್ಲ, JDS ಗೊತ್ತಿಲ್ಲ, ಬೇರೆ ಬೇರೆ ಸಂಘಟನೆಗಳು ಕೂಡ ಗೊತ್ತಿಲ್ಲ, ಶ್ರೀಮಂತ ಗೊತ್ತಿಲ್ಲ, ಬಡವ ಗೊತ್ತಿಲ್ಲ, ಕಾರ್ಮಿಕ ಗೊತ್ತಿಲ್ಲ, ಬೆಳೆಗಾರ ಗೊತ್ತಿಲ್ಲ, ಮಕ್ಕಳು ಗೊತ್ತಿಲ್ಲ, ದೊಡ್ಡವರು ಕಿರಿಯರನ್ನ ಭೇದ ಭಾವ ಆನೆಗಳಿಗಿಲ್ಲ. ಎದುರಿಗೆ ಕಂಡಾಗ ಮನುಷ್ಯ ಅವುಗಳು ನಮಗೇನೋ ಮಾಡಿಬಿಡ್ತವೆ ಅನ್ನುವಂತಹ ಭಯದಲ್ಲಿ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡ್ತಾವ ಏನೋ ಗೊತ್ತಿಲ್ಲ ನನಗೆ ಸರಿಯಾಗಿ. ನಾನು ಆನೆಗಳ ಬಗ್ಗೆ ಅಷ್ಟು ಅಧ್ಯಯನ ಮಾಡಲಿಲ್ಲ. ಆದರೆ ಸಮಸ್ಯೆಗೆ ಸಿಲುಕುವವನು ನರಮಾನವ, ಅಮಾಯಕ ಜೀವಗಳು. ಏನೋ ಬದುಕಿ ಬಾಳಬೇಕಾದಂತಹ ಎಳೆಯ ಪ್ರಾಯದಲ್ಲೇ ಮಕ್ಕಳನ್ನು ಕಳ್ಕೊಳ್ತಾರೆ. ಜೀವನಕ್ಕೆ ಆಧಾರವಾಗಿದ್ದಂತಹ ತಂದೆ ತಾಯಿಯರನ್ನು ಮಕ್ಕಳು ಕಳ್ಕೊಳ್ತಾರೆ. ಕುಟುಂಬವನ್ನು ನಿರ್ವಹಣೆ ಮಾಡ್ತಿದ್ದಂಥವನು, ತೋಟವನ್ನು ಸುದೀರ್ಘ ಕಾಲದಿಂದ ನೋಡ್ಕೊಂಡು ಬರ್ತಿದ್ದಂತಹ ಒಳ್ಳೆಯ ಬೆಳೆಗಾರ ಪ್ರಾಣವನ್ನು ಕಳ್ಕೊಳ್ತಾರೆ. ಇದಕ್ಕೆಲ್ಲ ಪರಿಹಾರ ಏನು ಅಂತ ಯೋಚನೆ ಮಾತಾಡಿದಾಗ ಇಷ್ಟೆಲ್ಲ ಮಾತಾಡಬೇಕಾಗಿ ಬಂತು. ಕೊನೆಗೆ ಕಾಡೋದು ಬೆಕ್ಕಿಗೆ ಕಂಟೆ ಕಟ್ಟೋರು ಯಾರು? ಸಾಮಾಜಿಕ ಜಾಲತಾಣದ ಬಗ್ಗೆ ಪ್ರಸ್ತಾಪ ಮಾಡಿದೆ. ಪ್ರಭಾವಶಾಲಿಯಾಗಿ ಬೆಳೀತಾ ಇದೆ. ಇದನ್ನು ಕೂಡ ಸೋಷಿಯಲ್ ಮೀಡಿಯಾ ಆ್ಯಕ್ಟಿವಿಸ್ಟ್ ಇದ್ದಾರೆ, ಅನೇಕ ಮಂದಿ ಇದ್ದಾರೆ. ಅವರು ಇದನ್ನು ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡು ಒಂದು ಅಭಿಯಾನಕ್ಕೆ ಕರೆ ಕೊಟ್ಟರೆ, ಪಕ್ಷಾತೀತವಾಗಿ ಮಾಡಿ, ಯಾವುದೇ ಒಂದು ಪಕ್ಷದ ಪರವಾಗಿ ಮಾಡಬೇಡಿ, ಸಮಸ್ಯೆಯನ್ನು ಮುಂದಿಟ್ಕೊಂಡು ಮಾಡೋಣ. ಆಗೋದಿಲ್ವಾ? ಒಂದು ಶಾಶ್ವತ ಅಂತ್ಯಕ್ಕೆ ಹೋಗದಿದ್ರೂ ಕೂಡ, ಒಂದು ದೊಡ್ಡ ಮಟ್ಟಿಗಿನ ಎಚ್ಚರಿಕೆಯ ಗಂಟೆ ಮೊಳಗಿದ್ರೂ ಕೂಡ ಎಲ್ಲೋ ಒಂದು ಸಣ್ಣ ರೀತಿಯಲ್ಲೂ ಬದಲಾವಣೆಗೆ ನಾಂದಿ ಹಾಡ್ಬೋದು ಅಂತ ನಾನು ಅನ್ಕೊಳ್ತೇನೆ. ಗೊತ್ತಿಲ್ಲ, ಸುಮಾರು ಹೊತ್ತು ಮಾತಾಡಿದೆ. ನಿಮಗೇನಾದರೂ ಅನಿಸಿದರೆ ಕಮೆಂಟ್ ಮಾಡಿ. ಹೆಚ್ಚು ಮಾತಾಡ್ತಾ ಹೋದಾಗ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ಬೋದು. ಆದರೆ ಈ ಆಗ್ತಿರೋಂಥ ಬೆಳವಣಿಗೆ ನೋಡಿದಾಗ ಬಹಳ ನೋವಾಗುತ್ತೆ. ಮುಂದಿನ ದಿನಗಳಲ್ಲಿ ಹೇಗೆ ಕಾರ್ಮಿಕರು ತೋಟ ಕೆಲಸಕ್ಕೆ ಹೋಗೋದು ಹೇಗೆ, ಮಾಲೀಕರುಗಳು ತೋಟವನ್ನು ನಿರ್ವಹಣೆ ಮಾಡೋದು ಹೇಗೆ, ಪ್ರತಿ ವರ್ಷ ಫಸಲು ಬರಲಿ ಅಂತ ಅದಕ್ಕೆ ಬೇಕಾದ ಚಟುವಟಿಕೆಗಳನ್ನ ಮಾಡ್ಕೊಳ್ತಾರೆ, ಫಸಲು ಬಂದಾಗ ಖುಷಿ ಪಡ್ತಾರೆ. ಅದರ ಹಿಂದಿನ ಶ್ರಮ, ಈ ರೀತಿಯಾದಂತಹ ಪ್ರಾಣ ತ್ಯಾಗ ಮಾಡಿ ಕಾಫಿ ಬೆಳೆಯುವಂಥದ್ದು, ಗದ್ದೆ ಭತ್ತ ಕೃಷಿ ಮಾಡುವಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನೋಡೋಣ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು? ಇಷ್ಟೊತ್ತು ಕಾರ್ಯಕ್ರಮ ನೋಡಿದ್ದಕ್ಕಾಗಿ ಎಲ್ರಿಗೂ ಪ್ರೀತಿಯ ಧನ್ಯವಾದಗಳು. ಮತ್ತೆ ಸಿಗೋಣ. ಬಾಯ್.